ಹಿಮಗಿರಿಯು ನೀ ಗುರುವೆ ನಾನಿರುವೆ. ಹಿಮಗಿರಿಯು ನೀ ಗುರುವೆ ನಾನಿರುವೆ. ಮತ್ತೆಂತು ವ್ಯೋಮವೇರಿದ ನಿನ್ನ ಶಿರಶಿಖರ ಕಾಂಬೆ. ಮತ್ತೆಂತು ವ್ಯೋಮವೇರಿದ ನಿನ್ನ ಶಿರಶಿಖರ ಕಾಂಬೆ. ವಾಮನನಿಗೆಟುಕುವುದು ಯುಗಲ ಪಾದುಕೆ ತಾನೇ. ವಾಮನನಿಗೆಟುಕುವುದು ಯುಗಲ ಪಾದುಕೆ ತಾನೇ. ಭೂಮಿಗಿಳಿದಿಹ ನಿನ್ನ ಕೃಪೆಗೆ ಶರಣೆಂಬೆ. ಭೂಮಿಗಿಳಿದಿಹ ನಿನ್ನ ಕೃಪೆಗೆ ಶರಣೆಂಬೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮಾಣಿಮಠದಲ್ಲಿ ಇಂದು ಸೇರಿದ ಎಲ್ಲ ಶಿಷ್ಯರನ್ನು ಹರಸುವ ಮುನ್ನ ಇಲ್ಲಿ ನಿತ್ಯ ಸಾನ್ನಿಧ್ಯವನ್ನು ಕೊಟ್ಟಿರುವಂಥ ಶ್ರೀರಾಮದೇವರು, ಶ್ರೀ ಆಂಜನೇಯ ದೇವರು, ಶ್ರೀ ಮಹಾಗಣಪತಿ ದೇವರು, ಶ್ರೀ ಮಹಾಪಾದುಕೆಗಳ ಸನ್ನಿಧಾನ ಇವೆಲ್ಲವನ್ನು ಹೃದಯದಿಂದ ಸ್ಮರಿಸ್ತೇವೆ. ಹಾಗೆ ಈ ಮಾಣಿಮಠವನ್ನು ಸಂಸ್ಥಾಪನೆಗೊಳಿಸಿದ ವ್ಯವಸ್ಥಾಪನೆಗೊಳಿಸಿದ ನಮ್ಮ ಪೂಜ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ತೇವೆ. ಈ ಒಂದು ಶುಭಾವಸರದಲ್ಲಿ ಪ್ರಸ್ತಾವನೆ ನಡೆಯುವಾಗ ನಮ್ಮ ಅಧ್ಯಕ್ಷರಿಂದ ಒಂದು ಕೋರಿಕೆ ಬಂತು. ಅದು 2 ಸಭಾಭವನಗಳಿಗೆ ಹೆಸರಿಡಲಾಗಿದೆ, ಇನ್ನೊಂದು ಸಭಾಭವನಕ್ಕೂ ಕೂಡ ಗುರುಗಳೇ ಹೆಸರಿಟ್ಟು ಕೊಡಬೇಕು ಎನ್ನುವಾಗ ನಾವು ಆಲೋಚನೆ ಮಾಡ್ತಾ ಇದ್ವು. ಈ ಹೆಸರಿಡುವ ಕಾರ್ಯಕ್ರಮ ನಮ್ಮ ಕಡೆಯಿಂದ ಎಷ್ಟು ಆಗಿದೆ ಇಲ್ಲಿವರೆಗೆ ಅಂತ. ಚಿಕ್ಕ ಮಕ್ಕಳಿಗೆ ಹೆಸರನ್ನು ಕೊಡುವುದು, ಮನೆಗಳಿಗೆ ಹೆಸರನ್ನು ಕೊಡುವುದು, ಸಂಸ್ಥೆಗಳಿಗೆ ಹೆಸರನ್ನು ಕೊಡುವುದು. ಗುರುಗಳು ನಮಗೆ ಸನ್ಯಾಸ ದೀಕ್ಷೆ ಕೊಟ್ಟು ಮಠದ ಹೊಣೆಗಾರಿಕೆಯನ್ನು ಕೊಟ್ಟಾಗ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೇಳಿದ್ದಾರೆ. ಇದನ್ನು ಹೇಳಿರಲಿಲ್ಲ. ಹೆಸರಿಡಬೇಕಾಗ್ತದೆ, ಮಕ್ಕಳಿಗೆ ಮನೆಗಳಿಗೆಲ್ಲ ಹೆಸರು ಕೊಡಬೇಕು ಹೇಳಿರಲಿಲ್ಲ. ಇದು ಅಘೋಷಿತವಾಗಿ ಸ್ವಯಂ ಪ್ರೇರಿತವಾಗಿ ತಾನೇ ತಾನಾಗಿ ಒಂದು ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂತು. ಹಾಗೆ ಭಾಳಷ್ಟು ಮಂದಿ ಹೆಸರು ಕೇಳ್ತಾರೆ. ಹೆಚ್ಚಿನವರು ನೀವು ಯಾವ ಹೆಸರು ಕೊಟ್ಟರೂ ಅಡ್ಡಿ ಇಲ್ಲ ಅಂತ. ಗುರುಗಳು ಕೊಟ್ಟರಾಯ್ತು, ಯಾವ ಹೆಸರು ಕೊಟ್ಟರೂ ಅಡ್ಡಿ ಇಲ್ಲ ಅಂತ. ಕೆಲವರು ಒಂದು ಸ್ವಲ್ಪ ಅಪೇಕ್ಷೆಗಳನ್ನು ವ್ಯಕ್ತಪಡಿಸೋದುಂಟು, ಹೀಗೆ ಬೇಕು ಹಾಗೆ ಬೇಕು ಅಂತ. ಆದರೆ ಹೆಚ್ಚಿನವರು ಕೂಡ ಕೊಟ್ಟ ಹೆಸರು ಆದೀತು ಅಂತ. ಸಣ್ಣ ವಿಷಯ ಅಲ್ಲ ನೋಡಿ. ಯಾಕೆಂದರೆ ಒಂದು ಮನೆಯನ್ನು ಕಟ್ಟುವುದು ಎನ್ನುವುದು ಅದು ಜೀವಮಾನದ ಕಾರ್ಯ. ಇನ್ನು ಪ್ರತಿನಿತ್ಯ ಮನೆ ಕಟ್ಟಲಿಕ್ಕಾಗ್ತದ? ಪ್ರತಿ ವರ್ಷ ಒಂದೊಂದು ಮನೆಯನ್ನು ಕಟ್ಟಲಿಕ್ಕಾಗ್ತದ? ಬದುಕಿನಲ್ಲಿ ಒಮ್ಮೆ 2 ಬಾರಿ ಮಾಡುವಂಥದ್ದು. ಹೆಸರು ಗುರುಗಳು ಇಟ್ಟು ಕೊಡಬೇಕು ಅಂದರೆ ಆ ಬಾಂಧವ್ಯ ಏನದು ಅಂತ, ಆ ವಿಶ್ವಾಸ ಏನದು ಅಂತ. ಹಾಗೆ ಮಕ್ಕಳು, ಈಗ ಮೊದಲೆಲ್ಲಾದ ಮನೆ ತುಂಬ ಮಕ್ಕಳು ಅಂತ ಹೇಳುವಂಥ ಸಂದರ್ಭ ಇತ್ತು. ಹೆಸರಿಡುವುದೇ ದೊಡ್ಡ ಕಷ್ಟದ ಕೆಲಸ ಆಗ್ತಿತ್ತು. 10, 12, 15 ಮಕ್ಕಳಿರುವಾಗ ಎಲ್ಲ ರಾಮಕೃಷ್ಣ ಗೋವಿಂದ ಎಲ್ಲ ಖರ್ಚಾಗ್ತಿತ್ತು ಅಂತ ಹೆಸರಿಟ್ಟು ಮುಗಿಯುವಾಗ. ಆದರೆ ಈಗ ಹಾಗಲ್ಲ, 1, 2 ಅದೂ ಇಲ್ಲ ಎನ್ನುವಂಥ ಸಂದರ್ಭ ಅಂತ. ಹಾಗೆ ಹೆಸರಿಡುವಾಗ ಕೆಲವು ನೀವು ಹೊರಗಡೆ ನೋಡ್ತೀರಿ, ನೀವು ಎಷ್ಟು ಒಂದು ಹುಡುಕಾಡ್ತಾರೆ, ಕಷ್ಟಪಡ್ತಾರೆ. ಗರ್ಭದಲ್ಲಿ ಶಿಶು ಇರುವಾಗಲೇ ತುಂಬ ತಯಾರಿಗಳಾಗ್ತವೆ ಅದಕ್ಕೆ. ಹೀಗಿರುವಾಗ ಮಗುವಿಗೆ ಗುರುಗಳು ಕೊಟ್ಟ ಹೆಸರು ಆಗ್ಬೋದು ಎನ್ನುವಾಗ ಮಗುವನ್ನು ಗುರುಗಳಿಗೆ ಕೊಟ್ಟಂತೆ ಆಯಿತು. ಅಂದರೆ ಅಷ್ಟು ನಿರ್ಮಮತೆ ಇದ್ದಾಗ ಮಾತ್ರ ಅದು ಸಾಧ್ಯ ಆಗುವಂಥದ್ದು ಅಂತ. ಯಾಕಿದ್ರೆ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ಈ ಗುರು ಶಿಷ್ಯರ ನಡುವೆ ಇರುವ ಬಾಂಧವ್ಯ ಇದೆಯಲ್ಲ, ನಮ್ಮಲ್ಲಿ ಇರುವಂತೆ ಬೇರೆ ಎಲ್ಲೂ ಇಲ್ಲ ಅದು ಅಂತ.
ಇಲ್ಲಿ ಹೇಗಿದೆಯೋ ಹಾಗೆ ಬೇರೆ ಕಡೆ ಇಲ್ಲ. ಒಂದು ಸಣ್ಣ ಅಧ್ಯಯನ ಇಟ್ಕೊಂಡೇ ಈ ಮಾತನ್ನು ಹೇಳ್ತಾ ಇರುವಂಥದ್ದು ನಾವು. ಈಗ ನಮ್ಮ ಮಠದ ಹಾಗೆಯೇ ಎಷ್ಟೋ ಮಠಗಳಿದ್ದಾವೆ. ನಮ್ಮ ಮಠಕ್ಕೆ ಶಿಷ್ಯರಿದ್ದ ಹಾಗೆ ಬೇರೆ ಬೇರೆ ಮಠಗಳಿಗೂ ಕೂಡ ಶಿಷ್ಯರಿರ್ತಾರೆ. ಎಲ್ಲ ಹೀಗೆ ಇರ್ತದೆ. ಆದರೆ ಈ ಬಾಂಧವ್ಯ ಇರೋದಿಲ್ಲ, ಈ ರೀತಿ ವಿಶ್ವಾಸ ಇರೋದಿಲ್ಲ. ಹೆಚ್ಚಿನ ಕಡೆಗಳಲ್ಲಿ ಈ ಶಿಷ್ಯರೆಲ್ಲರ ಒಂದು ಪರಿಚಯವೋ ವಿಶ್ವಾಸವೋ, ಎಲ್ಲರೂ ಹೀಗೆ ಬರುವುದೋ ಹೋಗುವುದೋ, ಅಥವಾ ಕಷ್ಟಗಳನ್ನು ಹೇಳಿಕೊಳ್ಳುವಂಥ ಅವಕಾಶವೋ, ಸಂಭ್ರಮಗಳನ್ನು ಹಂಚಿಕೊಳ್ಳುವಂಥ ಅವಕಾಶವೋ, ಇದು ಯಾವುದೂ ಇಲ್ಲ ಅಂತ. ಯಾವುದೂ ಇಲ್ಲ ಅಂತ. ಗುರುಗಳಷ್ಟಕ್ಕೆ ಗುರುಗಳು, ಶಿಷ್ಯರಷ್ಟಕ್ಕೆ ಶಿಷ್ಯರು. ಒಂದು ವೇಳೆ ಶಿಷ್ಯರು ಬಂದು ಸೇವೆ ಮಾಡುವಂಥ ಸಂದರ್ಭ ಇದ್ದರೂ ಕೂಡ ಆತ್ಮೀಯ ಬಾಂಧವ್ಯ ಗುರು ಶಿಷ್ಯರ ಮಧ್ಯೆ ಇರುವುದಿಲ್ಲ ಅಂತ. ಆದರೆ ಇಲ್ಲಿ ಒಂದು ಕುಟುಂಬದ ನಡುವೆ ಇರತಕ್ಕಂಥ ಬಾಂಧವ್ಯವನ್ನು ಕಾಣಬಹುದು ಅಂತ. ಒಂದು ಮನೆಯೊಳಗೆ ಮನೆ ಹಿರಿಯರನ್ನೋ, ತಂದೆಯನ್ನೋ, ತಾಯಿಯನ್ನೋ ನಾವು ಹೇಗೆ ಒಂದು ಯಾವ ರೀತಿ ಭಾವಿಸ್ತೇವೋ ಆ ರೀತಿ ಗುರುಪೀಠವನ್ನು ಭಾವಿಸುವಂಥ ಒಂದು ಪರಿಪಾಠ ಇಡೀ ಸಮಾಜದಲ್ಲಿದೆ. ಅದಿಲ್ಲದೇ ಇದ್ದರೆ ಒಂದು ಸಣ್ಣ ಮಗು ಇಷ್ಟು ಆರಾಮವಾಗಿ ವೇದಿಕೆಯನ್ನು ಏರಿ ಬಂದು ಗುರುಗಳ ಬಳಿ ಬಂದು ಕೇಳಿ ಹಣ್ಣನ್ನು ತೆಗೆದುಕೊಂಡು ಹೋಗೋದು ಒಂದು, ಕೈ ಹಾಕಿ ಹಣ್ಣನ್ನು ತೆಗೆದುಕೊಂಡು ಹೋಗುವಷ್ಟು ಸ್ವಾತಂತ್ರ್ಯ ಬೇರೆ ಎಲ್ಲಿ ಇರ್ತದೆ ಹೇಳಿ? ಇರಲಿಕ್ಕಿಲ್ಲ ಅಂತ. ತುಂಬ ಮುಖ್ಯವಾಗಿರುವಂಥದ್ದು ಬಾಂಧವ್ಯಕ್ಕೆ ಎಷ್ಟು ಜೀವ ಇದೆ ಅಂತ, ಬಾಂಧವ್ಯದಲ್ಲಿ ಎಷ್ಟು ಭಾವ ಇದೆ ಅಂತ. ಬಾಂಧವ್ಯ ಭಾವಪೂರ್ಣ ಅಂತ ಗೊತ್ತಾಗೋದು ಹಾಗೆ ಕಷ್ಟ ಬಂದಾಗ ನೆನಪಾಗಬೇಕು. ಜೀವನದಲ್ಲಿ ಪ್ರಶ್ನೆಗಳು ಬಂದಾಗ, ಧರ್ಮ ಸಂಕಟ ನಮ್ಮ ಮುಂದೆ ಬಂದಾಗ ನೆನಪಾಗಬೇಕು, ಅದು ಬಾಂಧವ್ಯ ಅಂತ. ಕಷ್ಟ ಬಂದಾಗ ನಮಗೆ ಯಾರ ನೆನಪಾಗೋದಿಲ್ವೋ ಅವರು ಮುಖ್ಯ ಅಲ್ಲ ಅಂತಲೇ ಅರ್ಥ. ಜೀವನದಲ್ಲಿ ಮುಖ್ಯ ಅಲ್ಲ ಅಂತಲೇ ಅರ್ಥ. ಕಷ್ಟ ಬಂದಾಗ ನೆನಪಾಯಿತು ಅಂದರೆ ಅವರಿಗೆ ಮಹತ್ವದ ಸ್ಥಾನ ಇದೆ, ಅವರನ್ನು ನಾವು ನಂಬಿದ್ದೇವೆ ಎನ್ನುವ ಅಭಿಪ್ರಾಯವನ್ನು ಕೊಡ್ತದೆ. ನಿಮಗಳು ಕಷ್ಟ ಬಂದಾಗ ಮಾತ್ರವಲ್ಲ, ಇಷ್ಟ ಪ್ರಾಪ್ತಿಯಾದಾಗ ಕೂಡ ನೀವು ಗುರುಗಳ ಸ್ಮರಣೆಯನ್ನು ಮಾಡಿಕೊಳ್ತೀರಿ. ಮಾತ್ರವಲ್ಲ, ಹೀಗೆ ಬಂದು ನೀವು ಕಲಿತೀರಿ. ಮಾನ್ಯಮಠದ ವಾರ್ಷಿಕೋತ್ಸವ, ಮನೆಯಲ್ಲಿ ಒಂದು ನಾವು ಶಿವಪೂಜೆಯೋ ಅಥವಾ ಸತ್ಯನಾರಾಯಣ ವ್ರತವೋ, ಒಂದು ಗಣಪತಿ ಹೋಮ, ಏನೋ ಒಂದು ಮನೆಯಲ್ಲಿ ಕಾರ್ಯಕ್ರಮ ಅಥವಾ ಒಂದು ಮದುವೆಯೋ ಉಪನಯನವೋ ಇದ್ದಾಗ ಹೇಗೆ ನಾವು ಸೇರ್ತೇವೆಯೋ ಹಾಗೆ ಮಾನ್ಯಮಠದಲ್ಲಿ ಕಾರ್ಯಕ್ರಮ ಆಗುವಾಗ, ಮಾನ್ಯಮಠದ ವಾರ್ಷಿಕೋತ್ಸವ ಅನ್ನುವಾಗ ನಮ್ಮದೇ ಕಾರ್ಯಕ್ರಮ ಎನ್ನುವ ಭಾವನೆಯಿಂದ, ನಮ್ಮ ಮನೆಯ ಕಾರ್ಯಕ್ರಮ ಎನ್ನುವ ಭಾವನೆಯಿಂದ ನೀವೆಲ್ಲರೂ ಬಂದು ಸೇರ್ತೀರಿ ಅಂತ. ನಮಗೊಂದು ಆಶಯ ಇತ್ತು ಪೀಠಕ್ಕೆ ಬರುವಾಗ. ಅದೇನೆಂದರೆ ಮಠ ನಿಮ್ಮೆಲ್ಲರದಾಗುವಂತೆ ಮಾಡಬೇಕು. ಇದನ್ನು ವ್ಯಾವಹಾರಿಕ ಭಾಷೆಯಲ್ಲಿ ಹೇಳೋದಾದರೆ ಓನರ್ಶಿಪ್ ನಿಮಗೆಲ್ಲರಿಗೂ ಕೊಡುವಂಥದ್ದು. ಹೌದಾ ಅಂತ ಕೇಳಬೇಡಿ, ನನ್ನದು ಅಂತ ಅನ್ನಿಸ್ಬೇಕಲ್ವಾ? ಮಠ ನಮ್ಮದು, ಅದೇ ಓನರ್ಶಿಪ್ ಅಂದರೆ ನನ್ನದು ಅಂತ ಅನ್ನಿಸ್ಬೇಕಲ್ವಾ? ಕಾನೂನಿನ ಪರಿಭಾಷೆ ಬೇಡ, ವ್ಯವಹಾರದ ಲೆಕ್ಕಾಚಾರ ಬೇಡ, ಭಾವನಾತ್ಮಕ ದೃಷ್ಟಿಯಿಂದ ನಮ್ಮ ಮಠ ಅಂತ, ಅಥವಾ ನನ್ನ ಮಠ ಅಂತ, ನನ್ನ ಗುರುಗಳು ಅನ್ನಿಸ್ಬೇಕು ಅಂತ. ಹಾಗೆ ಅನ್ನಿಸುವುದರ ಫಲ ಏನು ಅಂದರೆ ವಾರ್ಷಿಕೋತ್ಸವಕ್ಕೆ ಬರಬೇಕು ಅಂತಾಗ್ತದೆ. ಕರೆ ಬರಲಿ ಬರದೇ ಇರಲಿ, ಸುದ್ದಿ ಗೊತ್ತಾದ ಕೂಡಲೇ ಮಾನ್ಯಮಠದ ವಾರ್ಷಿಕೋತ್ಸವ ಅದು ಹೋಗ್ಲಿಕ್ಕುಂಟು ನಾನು, ಹಾಗೆ ಅನ್ನಿಸ್ತದೆ ಅಂತ ಅನ್ನಿಸ್ತದೆ ಇವತ್ತು ಸಮಾಜಕ್ಕೆ. ಹಾಗಾಗಿ ಗುರುಪೀಠ ಎಲ್ಲಿ ಬಂದರೂ ಶಿಷ್ಯರು ಬಂದು ಸೇರ್ತಾರೆ, ದೊಡ್ಡ ರೀತಿಯಿಂದ ಸೇರ್ತಾರೆ. ಎಲ್ಲಿಗೆ ಹೋದರೂ ಎಲ್ಲಿ ಬಂದರೂ ಕರೆ ಇರಲಿ ಇಲ್ಲದೇ ಇರಲಿ ಬಂದು ಸೇರ್ತಾರೆ. ಹಾಗೆ ಮಾಣಿಮಠ ಅಂತಂದರೆ ನಮಗೆ ಒಂದು ಆಲೋಚನೆ ಮಾಡುವಾಗ ದೊಡ್ಡ ಗುರುಗಳು ಅವರು ತೆಕ್ಕೊಂಡ ನಿರ್ಧಾರ ಆ ಸಮಯದಲ್ಲಿ ಇಲ್ಲಿ ಒಂದು ಮಠದ ಸ್ಥಾಪನೆ ಆಗಬೇಕು ಅಂತ, ಅದು ಸಾರ್ಥಕ ಅಂತ ಅನ್ನಿಸ್ತದೆ ಅಂತ. ಅವರು ಒಂದು ಮಾಡಿದ ನಿರ್ಧಾರ ಇಂದು ಕೂಡ ಎಷ್ಟು ಒಳ್ಳೆ ರೀತಿಯಲ್ಲಿ ಫಲ ಕೊಡ್ತಾ ಇದೆ ನೋಡಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅದು ಫಲವನ್ನು ಕೊಡ್ತಾ ಇದೆ ಅಂತ. ದೊಡ್ಡವರು ಮಾಡಿದ ನಿರ್ಧಾರಗಳು ಆಗಿರ್ತವೆ ಅಂತ. ಶಂಕರಾಚಾರ್ಯರು ಮಾಡಿದ ನಿರ್ಧಾರ ಹೇಗಿರ್ಬೋದು? 1200 ವರ್ಷದ ಹಿಂದೆ ಅವರು ಇಡೀ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿರ್ತಕ್ಕಂಥವ್ರು, ಇಂಥ 100,000 ಸಾವಿರಾರು ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು. ಇದಕ್ಕೆಲ್ಲ ಆಲೋಚನೆ ಮಾಡಲಿಕ್ಕೆ ಅವರಿಗೆ ಪುರುಸುತ್ತೇ ಇರಲಿಕ್ಕಿಲ್ಲ. ಗೋಕರ್ಣಕ್ಕೆ ಬಂದಾಗ, ಮಲ್ಲಿಕಾರ್ಜುನನ ಸನ್ನಿಧಿಗೆ ಬಂದಾಗ ಒಂದು ಕ್ಷಣದ ನಿರ್ಧಾರ ಅವ್ರದ್ದಾಗಿರ್ಬೋದು ಅದು ಅಂತ, ಇಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡುವ ಅಂತ. ಫಲ ಬರ್ತಾ ಉಂಟು ನೋಡಿ ಎಷ್ಟು. ಈಗ ನೀವು ಒಬ್ಬೊಬ್ಬರು ವೈಯಕ್ತಿಕವಾಗಿ ಅದರ ಫಲವನ್ನು ಅನುಭವಿಸ್ತಾ ಇದ್ದೀರಿ. ನಿಮ್ಮಲ್ಲಿ ಅನೇಕರು ಮಠ ಮಾಡಿದ ಆಶೀರ್ವಾದದ ಫಲವನ್ನು ಉಣ್ತಾ ಇದ್ದೀರಿ. ಮಠವೆಂಬ ಮರದ ನೆರಳಲ್ಲಿ ನೀವು ತಂಪಾಗಿದ್ದೀರಿ, ಹಾಯಾಗಿದ್ದೀರಿ ನೀವು. ಅದೆಲ್ಲ ಅವರು ಮಾಡಿದ ಒಂದು ನಿರ್ಧಾರ, ಅವರು ಮಾಡಿದ ಒಂದು ಸಂಕಲ್ಪ, ಒಂದು ಕಾರ್ಯ.
ಅದರ ಫಲ ಇದು ಅಂತ. ಹಾಗಾಗಿ ಈ ಸಮಯದಲ್ಲಿ ದೊಡ್ಡ ಗುರುಗಳ ಸ್ಮರಣೆ ನಮಗೆ ಆಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಈ ಮಮತೆ ಅನ್ನೋದು ತ್ಯಾಜ್ಯ ಅಂತ ಶಾಸ್ತ್ರಗಳು ಹೇಳ್ತವೆ. ಸಂಘಸ್ತ್ಯಾಜ್ಯ ಅಂತ. ಈ ಸಂಘ ಅಂದರೆ ಒಂದು ಅಂಟು ನಂಟು, ಇದನ್ನು ಬಿಡಬೇಕು ಅಂತ. ಗರುಡ ಪುರಾಣ ಹೇಳ್ತದೆ, ಎಷ್ಟು ಸಂಬಂಧಗಳನ್ನು ಮಾಡ್ಕೊಳ್ತೀರೋ ನೀವು ಅಷ್ಟು ಶೋಕ ಶಂಕುಗಳನ್ನು ಎದೆಯಲ್ಲಿ ನೆಟ್ಟುಕೊಳ್ತೀರಿ. ತಾವಂತೋಸ್ತೆ ನಿಖನ್ಯಂತೆ ಹೃದಯೇ ಶೋಕ ಶಂಕವಃ ಯಾವತಃ ಕುರುತೆ ಜಂತು ಸಂಬಂಧಾನ್ ಮನಸ್ಸಃ ಪ್ರಿಯಾನ್. ಮನಸ್ಸಿಗೆ ಪ್ರಿಯ ಅಂತ ಅಂದ್ಕೊಂಡು ನಾವು ಎಷ್ಟು ಬಾಂಧವ್ಯಗಳನ್ನು ನಾವು ಕಟ್ಟಿಕೊಳ್ತೇವೋ ಅದೆಲ್ಲ ಹೃದಯಕ್ಕೆ ಬಡಿದ ಮೊಳೆಗಳು ಅಂತ, ಆಣೆ ಇದ್ದ ಹಾಗೆ ಅಂತ. ಹಾಗಾಗಿ ಈ ಮಮತೆ ಸಂಘ ಇದು ಬೇಡ ಅಂತ ಶಾಸ್ತ್ರಗಳು ಹೇಳ್ತೇವೆ. ಸಂಘ ತ್ಯಾಜ್ಯ ಅಂತ, ಇದು ಕೂಡ ಅಲ್ಲಿಯೇ ಇರುವಂಥ ಅಲ್ಲಿದೆ ಗರುಡ ಪುರಾಣದ ಉಲ್ಲೇಖವೇ. ಆದರೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂದರೆ ನಾವೇನು ಗುರುಗಳಲ್ಲ ಸನ್ಯಾಸಿಗಳಲ್ಲ ಅಂದರೆ ಅದನ್ನು ಇಂಥ ಜಾಗದಲ್ಲಿ ಇಡುವಂಥ ಸತ್ಪುರುಷರಲ್ಲಿ ಅಥವಾ ಇಂಥ ಒಂದು ಸಾತ್ವಿಕ ಸಂಸ್ಥೆಗಳಲ್ಲಿ ಆ ಮಮತೆಯನ್ನು ಇಡು, ಉದ್ಧಾರ ಆಗ್ತೀಯ ನೀನು. ಸಾಮಾನ್ಯವಾಗಿ ಮಮತೆ ಅನ್ನೋದು ಬಂಧಕ, ಅದು ಮೋಚಕ ಅಲ್ಲ, ಅದು ಮುಕ್ತಿ ಕೊಡುವಂಥದ್ದಲ್ಲ, ಬಂಧನವನ್ನು ಉಂಟು ಮಾಡುವಂಥದ್ದು. ಆದರೆ ಇಲ್ಲಿ ಬಂದು ನಾವು ಮಮತೆಯನ್ನು ಮಾಡಿದರೆ, ಗುರುವಿನ ವಿಷಯದಲ್ಲಿ ಮಮತೆಯನ್ನು ಮಾಡಿದರೆ, ದೇವರ ವಿಷಯದಲ್ಲಿ ಮಮತೆಯನ್ನು, ನನ್ನ ರಾಮ ಅಂತ ಆ ರೀತಿ ಮಮತೆ ಬಂದರೆ ನಮ್ಮ ಮಠ ಏನೋ ಅದು ಮಾತ್ರ ನಮ್ಮ ಉದ್ಧಾರಕ್ಕೆ ಕಾರಣ ಆಗುವಂಥದ್ದು. ಸಾಮಾನ್ಯವಾಗಿ ದೋಷ ಅಂತ ಅನಿಸಿಕೊಳ್ಳುವಂಥದ್ದು ಇಲ್ಲಿಗಾಗುವಾಗ ಗುಣ ಅಂತ, ಇಲ್ಲಿಗೆ ಬೇಕು, ಅದು ನನ್ನ ಗುರು ನನ್ನ ಮಠ ನನ್ನದು ಎಂಬ ಭಾವ ಇಲ್ಲಿಗೆ ಬೇಕು ಅಂತ. ಬೇರೆಲ್ಲ ಕಡೆ ದೋಷವೇ ಅಂತೆ, ನನ್ನ ಮಗ ನನ್ನ ತೋಟ ಇದೆಲ್ಲ ದೋಷವೇ ಆಗ್ತದಂತೆ. ಆದರೆ ಮಠಕ್ಕಾಗುವಾಗ ಅಥವಾ ಮಹಾಪುರುಷರಿಗಾಗುವಾಗ ಅದೆಲ್ಲ ಗುಣ ಎಂಬುದಾಗಿ ಶಾಸ್ತ್ರಗಳು ಹೇಳ್ತೇವೆ. ಅಂಥದ್ದೊಂದು ಮಮತೆಯನ್ನು ನಾವು ಮಠದ ಕುರಿತಾಗಿ ನಿಮ್ಮೆಲ್ಲರಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಇದು ಬೇಕು, ಈ ಒಂದು ಪ್ರೀತಿ, ಈ ಒಂದು ಕಾಳಜಿ, ನಮ್ಮದು ಎಂಬ ಭಾವ ಮತ್ತು ತ್ಯಾಗ, ಅದಕ್ಕಾಗಿ ಮಾಡ್ತಕ್ಕಂಥ ತ್ಯಾಗವೇ ಒಂದು ಅಭ್ಯಾಸವಾಗಿ ಬರಬೇಕು ಅಂತ, ತ್ಯಾಗವೇ ಒಂದು ಪದ್ಧತಿಯಾಗಿ ಬರಬೇಕು ಅಂತ ನಾವೀಗ ಅದನ್ನೇ ಹೇಳ್ತಾ ಇದ್ದು. ಬಹುಶಃ ದೇಣಿಗೆ ಕೊಡಲಿಕ್ಕೆ ಕೂಡ ಸರದಿ ಸಾಲಿನಲ್ಲಿ ನಿಂತು ಕಾದು ಕಷ್ಟಪಟ್ಟು ಕೊಡುವಂಥದ್ದು ಎಲ್ಲಾರು ಇದ್ದು ನಮ್ಮ ಮಠದಲ್ಲಿ ಮಾತ್ರ ಅದು. ಸಾಮಾನ್ಯ ಬೇರೆ ಕಡೆಗಳಲ್ಲಿ ಅವರು ದೇಣಿಗೆ ಕೊಡೋರು ಅಂದರೆ ವಿಷಯ ಬೇರೆ ರೀತಿ ಇರ್ತದೆ, ತಗೊಂಡು ಹೋಗೋ ರೀತಿ ಬೇರೆ ಇರ್ತದೆ. ಆದರೆ ಈ ರೀತಿಯ ಅಂದರೆ ಈಗ ದೊಡ್ಡ ದೊಡ್ಡ ದೇಣಿಗೆಗಳಿಗೆ ಅವಕಾಶ ಕೊಡ್ಬೋದು, ಚಿಕ್ಕ ಚಿಕ್ಕ ದೇಣಿಗೆಗಳು ಅಂದರೆ ರೀತಿ ಬೇರೆ ಆಗ್ಬೋದು ಅಲ್ಲಿ ಅಂತ. ಆದರೆ ನಮ್ಮಲ್ಲಿ ಹಾಗಲ್ಲ, ಎಲ್ಲರೂ ಒಂದೇ ಎಂಬ ಭಾವ ಮತ್ತು ಎಲ್ಲರೂ ಸಾಲಿನಲ್ಲಿ ನಿಂತು ಅದು ಬೇಕು ಅಂತ, ಬೇಕು ಅದು ಅಂತ. ನಿನ್ನೆ ಕೂಡ ತುಂಬ ಅಂಥ ಸಮರ್ಪಣೆಗಳು ಅದು ಇವತ್ತು ಕೂಡ ಆಗಲಿಕ್ಕಿದೆ ಅಂಥ ಸಮರ್ಪಣೆಗಳು. ಇದು ಅಭ್ಯಾಸವಾಗಿ ಬರ್ತಾ ಇದೆ ನಮ್ಮಲ್ಲಿ ಅಂತ. ಗುರುಮಠಕ್ಕೆ ಹೋಗುವಾಗ ಒಂದು ಗುರುಪೀಠಕ್ಕೊಂದು ಕಾಣಿಕೆ ಸಲ್ಲಿಸುವಂಥದ್ದು ಮಾಮೂಲಿ. ಅದಕ್ಕಿಂತ ಹೆಚ್ಚಿನದಾಗಿ ಯಾವುದಾದ್ರೂ ಗುರು ಕಾರ್ಯಕ್ಕೆ, ಗುರುಗಳು ಸಂಕಲ್ಪಿಸಿರ್ತಕ್ಕಂಥ ಕಾರ್ಯಕ್ಕೆ ಒಂದು ಕೊಡುಗೆ ಸಲ್ಲಬೇಕು ಎಂಬ ಭಾವ ಇದೆಯಲ್ಲ ಸಮಾಜದಲ್ಲಿ ಬರ್ತಾ ಇರುವಂಥದ್ದು ತುಂಬ ಒಳ್ಳೆಯ ಲಕ್ಷಣ ಇದು, ತುಂಬ ಶುಭ ಲಕ್ಷಣ ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ಕೊಟ್ಟು ಕೆಟ್ಟವರಿಲ್ಲ, ಕೊಡದೇ ಕೆಟ್ಟವರುಂಟು, ಇಟ್ಟು ಕೆಟ್ಟವರುಂಟು ತುಂಬ ಮಂದಿ, ಆದರೆ ಕೊಟ್ಟು ಕೆಟ್ಟವರಿಲ್ಲ. ಪ್ರತಿ ಒಂದು ರೂಪಾಯಿ ದಾನದಲ್ಲಿ ಕೂಡ ತುಂಬ ಒಂದು ಶ್ರೇಷ್ಠ ಒಂದು ಫಲ ಇದೆ, ಗುಣ ಇದೆ. ನಾವು ಮೊನ್ನೆ ನೆನಪು ಮಾಡ್ಕೊಳ್ತಾ ಇದ್ದು ಒಂದು ಸಭೆಯಲ್ಲಿ ಹೀಗೆ ಮಾತನಾಡುವಾಗ, ನಿತ್ಯ ದಾನದ ಅಭ್ಯಾಸವನ್ನು ಮಾಡಬೇಕು ನಮ್ಮ ಮಠದ ಶಿಷ್ಯರೆಲ್ಲರೂ ಕೂಡ. ಪ್ರತಿನಿತ್ಯ ಒಂದು ಚಿಕ್ಕದಾದರೂ ಕೂಡ ದಾನವನ್ನು ಮಾಡುವಂತೆ. ಮಠಕ್ಕೆ ದಾನ ಮಾಡಬೇಕಾ ಅಂತ ಕೇಳಬೇಡಿ, ಮಠಕ್ಕೆ ಅಂತಲ್ಲ, ನಿತ್ಯ ದಾನ ಎನ್ನುವಂಥದ್ದು ಶಾಸ್ತ್ರಭೀತವಾಗಿರುವಂಥದ್ದು. ಪ್ರತಿನಿತ್ಯ ಅತ್ಯಂತ ಚಿಕ್ಕದಾದರೂ ಕೂಡ ನಮ್ಮ ಅಳವಿಗೆ ಸಿಗುವಂಥದ್ದು ದಾನವನ್ನು ಮಾಡಬೇಕು, ಅಗತ್ಯ ಇರುವಂಥವರಿಗೆ ಅಥವಾ ಸಾತ್ವಿಕರಿಗೆ, ಸಜ್ಜನರಿಗೆ, ನಮ್ಮಿಂದ ಏನಾದರೂ ಪ್ರತಿನಿತ್ಯವೂ ಕೂಡ ಸಲ್ಲಬೇಕು ಅಂತ. ನಿಮಗೆಲ್ಲ ಗೊತ್ತೇ ಇದೆ, ವೈತರಣಿ ನದಿಯ ಬಗ್ಗೆ ನೀವು ಕೇಳಿದಿರಿ. ಅತ್ಯಂತ ಭಯಂಕರವಾಗಿರ್ತಕ್ಕಂಥ ನದಿ ವೈತರಣಿ, ಕೀವು ರಕ್ತಗಳೇ ನೀರಾಗಿ ಹರಿತಕ್ಕಂಥ ನದಿ ಅಂತಿದ್ರು ವೈತರಣಿ ನದಿ ಅಂತ. ಅಲ್ಲಿ ಮಾತ್ರವಲ್ಲ, ಕ್ರೂರವಾಗಿರ್ತಕ್ಕಂಥ ಜಂತುಗಳು ತುಂಬ ಇರ್ತವೆ. ಅದರೊಳಗೆ ನಮ್ಮನ್ನು ಅಂದರೆ ಜೀವಗಳನ್ನು ಅದರೊಳಗೆ ಎಸೆಯಲಾಗ್ತದೆ, ದಾಟಿ ಹೋಗಬೇಕು ತುಂಬ ದೂರ ಅಂತ. ಹೀಗೆಲ್ಲ ತುಂಬ ಅದರ ಬಗ್ಗೆ ವರ್ಣನೆಗಳನ್ನು ಕೇಳ್ತೇವೆ. ಈ ವೈತರಣಿ ನದಿಯಲ್ಲಿ ಬೀಳುವ ಸಮಯದಲ್ಲಿ, ಜೀವಗಳು ವೈತರಣಿ ನದಿಯಲ್ಲಿ ಬೀಳುವ ಸಮಯದಲ್ಲಿ ಒಂದು ವಿಶೇಷ ನಡೀತದಂತೆ. ಅದೇನೆಂದರೆ
ನೌಕೆಗಳನ್ನು ತಗೊಂಡು ಬರ್ತಾರಂತೆ, ನೌಕೆಗಳನ್ನು ತಗೊಂಡು ಬರ್ತಾರಂತೆ ದೇವದೂತರು ಅಂತ. ಒಂದು ಘೋಷಣೆ ಮಾಡ್ತಾರಂತೆ, ಯಾರಾದರೂ ಗೋದಾನ ಮಾಡಿದವರಿದ್ದರೆ ಹೇಳಿ ನೌಕೆಯಲ್ಲಿ ಬನ್ನಿ ಅಂತ. ಅವರು ಜೀವನದಲ್ಲಿ ಗೋದಾನ ಮಾಡಿದವರಿದ್ದರೆ ನಿಮಗೆ ವೈತರಣಿಯ ಕಷ್ಟ ಇಲ್ಲ ಅಂತ, ನೀವು ನಾವೆಯನ್ನು ಇರ್ಬೋದು ಅಂತ. ಹಾಗೆ ನಿತ್ಯದಾನ ಮಾಡಿದವರಿದ್ದರೆ, ಈ ನಿತ್ಯದಾನದ ಅಭ್ಯಾಸ ಇಟ್ಕೊಂಡವರಿದ್ದರೆ ಅವರಿಗೆ ನರಕವೇ ಇಲ್ಲ ಅಂತ, ಅವರಿಗೆ ಯಾವ ಕ್ಲೇಶವೂ ಕೂಡ ಇಲ್ಲ ಅಂತ. ಪುರಾಣಗಳು ವರ್ಣನೆ ಮಾಡ್ತವೆ, ಆ ಯಮನೂರಿನ ಕಷ್ಟಕರವಾದ ದಾರಿಯಲ್ಲಿ ಜೀವಿಗಳು ಕಷ್ಟಪಡುವಾಗ ನೆನಪು ಮಾಡ್ಕೊಳ್ತವಂತೆ, ನಿತ್ಯದಾನ ಮಾಡ್ಬೋದಾಗಿತ್ತು, ನಾನು ಮಾಡಲಿಲ್ಲ ಅಂತ. ಜೀವಂತ ಇದ್ದಾಗ ಇಂಥದ್ದನ್ನು ಮಾಡ್ಬೋದಾಗಿತ್ತು, ಮಾಡುವ ಶಕ್ತಿ ಇತ್ತು, ನನಗೆ ಅನುಕೂಲ ಇತ್ತು, ಆದರೆ ಮಾಡಲಿಲ್ಲ ನಾನು ಅಂತ. ಅಂದರೆ ಇಷ್ಟು ಮಹತ್ವವನ್ನು ಶಾಸ್ತ್ರಗಳು ಪುರಾಣಗಳು ನಿತ್ಯದಾನಕ್ಕೆ ಕೊಟ್ಟಿವೆ ಅಂತ. ಇನ್ನು ನಮ್ಮ ಮಠದಲ್ಲಿ ಒಂದು ಯೋಜನೆ ಉಂಟು, ಬಿಂದು ಸಿಂಧು ಅಂತ ಒಂದು ಯೋಜನೆ ಉಂಟು, ನಿಮಗೆಲ್ಲ ಗೊತ್ತಿದೆ. ಮುಷ್ಟಿಭಿಕ್ಷೆ ಅಂತ ಒಂದು ಯೋಜನೆ ಉಂಟು. ಏನದು? ನಿತ್ಯದಾನ ಅಂತ. ಅದರದ್ದೇ ಒಂದು ಛಾಯೆ ಇದೆ ಅದರಲ್ಲಿ. ₹1, ಕೇವಲ ₹1, ಅಂದರೆ ಯಾವ ರೀತಿಯಿಂದಲೂ ನಮಗೆ ಭಾರವಾಗದೇ ಇರತಕ್ಕಂಥದ್ದು ಅಂತ. ಅದು ಒಂದು ಮುಷ್ಟಿ ಅಕ್ಕಿ ಅಂತ ದಾನವಾಗಿ, ಇದು ಗುರುಪೀಠಕ್ಕೆ, ಇದು ಸಮಾಜಕ್ಕೆ, ಇದು ಅಗತ್ಯ ಇರುವವರಿಗೆ ಅಂತ ತೆಗೆದಿರಿಸುವಂಥದ್ದು. ನಮಗೆ ಇವತ್ತು ಅದರ ಮಹತ್ವ ಗೊತ್ತಿಲ್ಲ. ಸಂಘಟನೆಗಳು ಒತ್ತಾಯ ಮಾಡ್ತಾರೆ, ಅಥವಾ ಗುರಿಕಾರರು ಕೇಳ್ತಾರೆ, ಹೀಗೇನೋ ಇರ್ಬೋದು ನಮ್ಮ ಮನಸ್ಸಿನಲ್ಲಿ ಭಾವನೆ. ಆದರೆ ಮುಂದೊಂದು ದಿನ ಅದು ನಮಗೆ ಎಂಥ ಒಂದು ಶುಭವನ್ನು ಮಾಡ್ತದೆ ಅಂದರೆ, ನಿಜವಾದ ಕಷ್ಟದ ಸಂದರ್ಭದಲ್ಲಿ ಅದು ಆ ಸಮಯಕ್ಕೆ ಯಾರು ಅನುಭವಿಸ್ತಾರೋ ಅವರಿಗೆ ಮಾತ್ರ ಗೊತ್ತುಂಟದು ಅಂತ. ಹಾಗಾಗಿ ಅಂಥ ಪದ್ಧತಿ ನಮ್ಮಲ್ಲಿ ಬೆಳಿಬೇಕು. ದಾನವು ಅಭ್ಯಾಸವಾಗಿ ನಿತ್ಯ ನಾವು ಹೇಗೆ ಊಟ ಮಾಡ್ತೇವೋ, ನಿತ್ಯ ಹೇಗೆ ನಾವು ಉಸಿರಾಡ್ತೇವೋ, ಕ್ಷಣ ಉಸಿರಾಡುವ ಹಾಗೆ, ಹೊತ್ತಿಗೆ ಊಟ ಮಾಡುವ ಹಾಗೆ, ಪ್ರತಿನಿತ್ಯ ನಿದ್ದೆ ಮಾಡುವ ಹಾಗೆ, ಪ್ರತಿನಿತ್ಯವೂ ಕೂಡ ದಾನ ಮಾಡುವಂತೆ, ದಿನ ತಪ್ಪದೆ ದಾನ ಮಾಡುವಂತೆ ಅಂಥ ಪರಂಪರೆಯನ್ನು ನಾವೆಲ್ಲರೂ ಕೂಡ ಬೆಳೆಸಿಕೊಳ್ಬೇಕು. ಜೀವತಾರಕ ಅದು ಅಂತ. ನಿಜವಾದ ಕ್ಲೇಶವನ್ನು ನಮಗೆ ಮುಂದೊಂದು ದಿನ ನಾವು ಗತಿಸಿದ ಬಳಿಕ ಬರ್ಬೋದಾಗಿರ್ತಕ್ಕಂಥ ದೊಡ್ಡ ಕ್ಲೇಶವನ್ನು ಅದು ದೂರ ಮಾಡುವಂಥದ್ದು. ಹಾಗಾಗಿ ಆ ಪರಂಪರೆ ಬೆಳೀತಾ ಇರ್ತಕ್ಕಂಥದ್ದನ್ನು ನೋಡಿ ನಾವು ಸಂತೋಷ ಪಡ್ತೇವೆ. ಹೀಗೆ 2 ಪದ್ಧತಿಗಳು ಬೆಳೀತಾ ಇದೆ. ಒಂದು ದಾನ ಕೊಡುವಂಥದ್ದು, ಇನ್ನೊಂದು ಬೇಡುವಂಥದ್ದು. ತನಗಾಗಿ ಅಲ್ಲ, ಒಂದು ಒಳ್ಳೆ ಕಾರ್ಯಕ್ಕಾಗಿ, ಗುರುಪೀಠಕ್ಕಾಗಿ ಅಥವಾ ಗುರು ಕಾರ್ಯಕ್ಕಾಗಿ, ಗೋವುಗಳಿಗಾಗಿ. ಉದಾಹರಣೆಗೆ ಮಾತೃತ್ವ. ಸಾವಿರಾರು ಮಾತೆಯರು ಸೆರೆಗೊಡ್ಡೆ ಸಮಾಜದ ಮುಂದೆ ಇವತ್ತು ಒಂದು ಯಾಚನೆ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರವಾಗಿ ಅಂದರೆ, ಮಠದಲ್ಲಿ ನಿರ್ವಹಣೆ ಮಾಡುವಂಥ ಗೋವುಗಳಿಗೆ ವೃತ್ತಿ ಕಲ್ಪನೆ ಆಗಲಿ, ಗೋವುಗಳಿಗೆ ಮೇವಾಗಬೇಕು, ಅದಕ್ಕೋಸ್ಕರವಾಗಿ. ನೋಡಿ, ಬೇಡುವ ಯೋಗ ಯಾರಿಗೂ ಬರಬಾರದು, ಕೈಯೊಡ್ಡುವ ಯೋಗ ಯಾರಿಗೂ ಬರಬಾರದು. ಒಂದು ವೇಳೆ ಬಂದರೆ ಹೀಗೆ ಬರಬೇಕು, ಈ ರೂಪದಲ್ಲಿ ಬರಬೇಕು. ಈ ರೂಪದಲ್ಲಿ ಯಾರು ಅಂದರೆ ಯಾಚನೆಯನ್ನು ಮಾಡ್ತಾರೋ ಅವರಿಗೆ ಬೇರೆ ರೂಪದ ಯಾಚನೆ ಯಾವ ಜನ್ಮಕ್ಕೂ ಕೂಡ ಬರೋದಿಲ್ಲ. ಎಂದೂ ಅವರು ಸೆರೆಗುಡ್ಡಿ ಬೇಡುವಂಥ ಪ್ರಮೇಯ ಬರೋದಿಲ್ಲ. ಅವರು ಕೊಡುವವರಾಗ್ತಾರೆ ಹೊರತು ಅವರು ಬೇಡುವವರಾಗೋದಿಲ್ಲ ಅಂತ. ಬೇಡುವಿಕೆ ಎನ್ನುವಂಥದ್ದು ಮಾಂಗನು ಮರಣ ಸಮಾನಹೇ ಮತು ಮಾಂಗು ಕೊಯ್ ಭೀಕ್ ಅಂತ ಕಬೀರರು ಹೇಳ್ತಾರೆ. ಮರಣ ಸಮಾನ ಅಂತ, ಅಥವಾ ಮರಣವೇ ಮಾಸಿ ಅಂತ. ಆದರೆ ಅಂಥ ಒಂದು ದೋಷ ಮಠಕ್ಕಾಗುವಾಗ ಗುಣ ಅಂತ, ಗುರು ಕಾರ್ಯಕ್ಕಾಗುವಾಗ ಗುಣ ಅಂತ. ಗುರುಗಳ ಕಾರ್ಯಕ್ಕೋಸ್ಕರವಾಗಿ ಅಂತ ಬಂದಾಗ ಅದು ಪುಣ್ಯದ ಕಾರ್ಯವಾಗಿ, ಪ್ರಶಸ್ತವಾಗಿ ಅದು ಪರಿಣಮಿಸ್ತದೆ ನೋಡಿ ಅಂತ. ಹಾಗಾಗಿ ಇವತ್ತು ಎಷ್ಟು ಮಂದಿ ಮಾಸದ ಮಾತೆಯರು ಆಶೀರ್ವಾದವನ್ನು ಪಡೆದುಕೊಂಡ್ರು, ಲಕ್ಷ ಭಾಗಿನಿಯರಾದರು, ಸುತಾರೆಯರಾದರು. ನೀವೆಲ್ಲ ನೋಡಿದ್ದೀರಿ ಅದನ್ನು. ಈ ಮಾತೆಯರು ಪಾಪ ಒಂದು ಗೋ ಕಾರ್ಯಕ್ಕಾಗಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದ ಮಧ್ಯೆ. ಅವರು ಕೆಲವರಂತೂ ಎಷ್ಟು ಉತ್ಸಾಹ ಅಂದರೆ, ಅವರಿಗೆ ಆ ಚೀಲ ಕೊಟ್ಟಿದ್ದು ಇವತ್ತೇ, ಲಕ್ಷ ಭಾಗಿನ ಆಶೀರ್ವಾದ ಕೊಟ್ಟಿದ್ದು ಇವತ್ತೇ, ಅಂಥವರು ಉಂಟು ಅಂತ. ಅಂದರೆ ಶ್ರೀ ಗುರುಭ್ಯೋ ನಮಃ ಅನ್ನುವಾಗಲೇ ಕಾರ್ಯಸಿದ್ಧಿ ಆಗಿದೆ ಅಂತ. ಚೀಲ ಕೊಡುವುದು ಯಾಕೆ, ಇವತ್ತಿಂದ ಶುರು ಮಾಡುವಂತ. ಕೊಡುವಾಗಲೇ ಇವತ್ತೇ ಅದಕ್ಕೆ ಬೇಕಾದ ಮೊತ್ತವನ್ನು ಅವರೇ ಕೊಟ್ಟು ಅಥವಾ ಅವ್ರ ಹತ್ತಿರದರಿಂದ ಕೊಡಿಸಿ ಆಶೀರ್ವಾದವನ್ನು ಪಡೆದವರು ಉಂಟು. ಹಾಗೆ ಅನೇಕರು
ಏನು ಇಲ್ಲದೆ ಸುಮ್ಮನೆ ಕೆಲಸ ಮಾಡ್ತಾ ಇದ್ದಂಥವ್ರು ಅನೇಕ ಈ ಮಾಸದ ಮಹತ್ಯಗೆ ಕೆಲಸ ಮಾಡ್ತಾ ಇರುವಂಥವ್ರು ಇಂದು ಬಂದು ಆಶೀರ್ವಾದವನ್ನು ಪಡ್ಕೊಂಡವರು ಕೂಡ ಉಂಟು. ಹೀಗೆ ಸಮಾಜದಲ್ಲಿ ದಾನ ಕೊಡುವ ಮತ್ತು ಸಮಾಜಕ್ಕೋಸ್ಕರವಾಗಿ ಬೇಡುವಂಥ, ಸಂಗ್ರಹ ಮಾಡುವಂಥ ಈ ಎರಡೂ ಪ್ರವೃತ್ತಿಗಳು ತುಂಬ ಸುವ್ಯವಸ್ಥಿತವಾಗಿ ಬೆಳೆದಿರುವಂಥದ್ದನ್ನು ನೋಡಿ ನಾವು ಸಂತೋಷ ಪಡ್ತೇವೆ. ನಮ್ಮ ಮಾಣಿಮಠ, ನಾವು ಕಟ್ಟಿದ ನಮ್ಮ ಮಠ, ನಮ್ಮ ಕೀರ್ತಿಶೇಷ ರಾಮಭಟ್ರು ಪದ ಬರೆದ ಹಾಗೆ ಅಂಥ ಮಠ ಇದು. ಈಗ ಅಲ್ಲಿ ಆಗ ಅಧ್ಯಕ್ಷರು ಪ್ರಸ್ತಾಪ ಮಾಡಿದಾಗ ಇಲ್ಲಿ ಒಂದು ವಿವಾಹವನ್ನು ಉಪನಯನ ಮಾಡಬೇಕು ಅಂದರೆ ಅದಕ್ಕೋಸ್ಕರವಾಗಿ ತುಂಬ ಬೇಡಿಕೆ ಇರ್ತದೆ ಅಂತ, ಅಪೇಕ್ಷೆ ಪಡ್ತಾರೆ ಅಂತ. ಮಾನ್ಯಮಠದಲ್ಲಿ ಆಗಬೇಕು, ಜನಭವನದಲ್ಲಿ ಆಗಬೇಕು ಅಂತ. ಮೊದಲು ಕೇಳುವಂಥದ್ದು ಜನಭವನದಲ್ಲಿ ಅವಕಾಶ ಉಂಟಾ ಅಂತ. ಅದು ಒಂದು. ಇನ್ನೊಂದು ಮಾಡಿದ ಮೇಲೆ ಬಂದು ಹೆಮ್ಮೆಯಿಂದ ನಮ್ಮಲ್ಲಿ ಹೇಳ್ಕೊಡ್ತಾರೆ, ಜನಭವನದಲ್ಲಿ ಆಗಿದೆ, ವಿವಾಹ ಜನಭವನದಲ್ಲಿ ಆಗಿದೆ ಅಥವಾ ಉಪನಯನ ಜನಭವನದಲ್ಲಿ ಮಾಡಿದೆ ಅಂತ ತುಂಬ ಖುಷಿಯಿಂದ ಬಂದು ನಮ್ಮಲ್ಲಿ ಹೇಳ್ಕೊಳ್ಳುವಾಗ ಕಟ್ಟಿದ್ದು ಸಾರ್ಥಕ ಅಂತ ಅನ್ನಿಸ್ತದೆ ಅಂತ, ನಿರ್ಮಾಣ ಮಾಡಿದ್ದು ಸಾರ್ಥಕ ಎಂಬ ಭಾವ ನಮಗೆ ಬರ್ತದೆ. ತುಂಬ ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಮಠ ಇದೆ. ಮಠವಾಗಲಿ, ಗೋಶಾಲೆ ಆಗಲಿ, ಅಥವಾ ನಮ್ಮ ಇಲ್ಲಿ ಕೃಷಿ ಆಗಲಿ, ಅಥವಾ ನಮ್ಮ ಲೆಕ್ಕಾಚಾರಗಳು ಮತ್ತೊಂದು ಎಲ್ಲವೂ ಕೂಡ ತುಂಬ ಸುವ್ಯವಸ್ಥಿತವಾಗಿದೆ. ಒಂದು ನಮ್ಮ ವೇದ ಪಾಠಶಾಲೆಗೆ ಸ್ವಲ್ಪ ಶಕ್ತಿ ಬರಬೇಕು ಅಂದರೆ ಸಮಾಜ ಸ್ಪಂದಿಸಬೇಕು, ಅಧ್ಯಯನ ಮಾಡುವವರ ಸಂಖ್ಯೆ ಹೆಚ್ಚಾಗಬೇಕು. ಅದರಲ್ಲಿ ನಾವು ನಮ್ಮ ಮಾನ್ಯಮಠದಲ್ಲಿ ಇರುವ ವ್ಯವಸ್ಥೆಯನ್ನು ಬಳಸಿಕೊಳ್ತೇವೆ ಅಂತ. ಕಟ್ಟಿದ ಮಠ ಇದೆ, ಪಾಠಶಾಲೆಗಿಂತಲೇ ಕಟ್ಟಿದ ಕಟ್ಟಡ ಇದೆ, ಒಳ್ಳೆ ಆಚಾರ್ಯರಿದ್ದಾರೆ, ಎಲ್ಲ ಇದೆ ವ್ಯವಸ್ಥೆ. ಏನಪ್ಪ ಅಂದರೆ ಅದೇ ಮದುವೆ ಚಪ್ಪರ, ತೋರಣ ಮತ್ತು ವಾದ್ಯ ಮತ್ತೊಂದು ಎಲ್ಲ ವ್ಯವಸ್ಥೆ, ಊಟ ಮತ್ತು ಎಲ್ಲ ಆಗಿದೆ. ಆದರೆ ಮಗನೇ ಇಲ್ಲ ಅಂತ. ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಕೊಡಲಾಗಿದೆ. ಅಧ್ಯಯನ ಮಾಡುವರು ಬೇಕು ಅಂತ. ನಮ್ಮಲ್ಲಿ ಅಧ್ಯಯನ ಪರಂಪರೆ ಹೆಚ್ಚಾಗಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಅಪೇಕ್ಷೆ ಪಟ್ಟು ನಾವು ನಮ್ಮತನವನ್ನು ಮರಿಬಾರ್ದು, ನಮ್ಮ ಹಿನ್ನೆಲೆಯನ್ನು ಮರಿಬಾರ್ದು. ಈಗಿನ ಪ್ರಯತ್ನ ಅಂಥದ್ದು. ಇದು ವಯಸ್ಕರ ಶಾಲೆ ಆಗ್ತಾ ಇರುವಂಥದ್ದು. ಈ ಮುಂದೆ ಈಗ ಆಗಲಿಕ್ಕಿರೋ ಪ್ರಯತ್ನ ಏನು ಅಂದರೆ ಯಾವ ವಯಸ್ಸಿನ ಬೇಕಾದರೂ ಬರ್ಬೋದು ಅಂತ. ಅಂದರೆ ಹಿರಿಯರು ಕೂಡ ಬಂದು ಇಲ್ಲಿ ಅಧ್ಯಯನ ಮಾಡ್ಬೋದು ಅಂತ ಒಂದು ಅವಕಾಶವೂ ಕೂಡ ಹೌದು. ಏಕೆಂದರೆ ಎಲ್ಲಿಯೂ ನಮಗೆ ಶಾಸ್ತ್ರಗಳು ನಿಷೇಧ ಮಾಡಲಿಲ್ಲ, ಮಾಡಬೇಕು ಅಂತಲೇ ಇರ್ತಕ್ಕಂಥದ್ದು, ಅಧ್ಯಯನವನ್ನು ಬಿಡಬಾರ್ದು ಅಂತ. ಹಾಗೆ ಯಾವ ವಯಸ್ಸಿನವರಾದರೂ ಕೂಡ ಬಂದು ಮಾಡ್ಬೋದು ಎನ್ನುವ ಇಂಥ ಅವಕಾಶವನ್ನು ಬೆಳೆಸಿಕೊಳ್ಳಿ ಮತ್ತು ಹೊಸ ತಲೆಮಾರಿಗೆ ಒಂದಿಷ್ಟಾದರೂ ಅಧ್ಯಯನದ ಒಂದು ಪ್ರವೃತ್ತಿಯನ್ನು ಅಲ್ಲಿ ಬೆಳೆಸಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಸ್ಮರಿಸಿಕೊಂಡು, ಹಾಗೆ ಪೂಗ ಪೂಜೆ ಕೊನೆಯದಾಗಿ ಅದರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡ್ತೇವೆ. ಮೊದಲು ಯಾವಾಗಲೂ ಹೊಸನಗರದಲ್ಲಿ ಆಗ್ತಾಯಿತ್ತು ರಾಮನವಮಿ ಸಮಯದಲ್ಲಿ, ಅಲ್ಲಿಗೆ ನೀವು ಬರ್ತಾಯಿದ್ರಿ ಎಲ್ಲರೂ ಕೂಡ. ಆದರೆ ಅಡಿಕೆ ಕುಂಬಾಗ್ತದೆ ಅಂತ ಅಲ್ಲಿವರೆಗೆ ಅದು ರಾಮನವಮಿಯವರಿಗೆ ಇಟ್ಟರೆ ಅನ್ನೋ ಕಾರಣಕ್ಕೆ ಮೊದಲು ಇಲ್ಲಿ ಅವಕಾಶ ಮಾಡಬೇಕು, ಅಲ್ಲಲ್ಲಿ ಆಯಾ ಪ್ರಾಂತದಲ್ಲಿ ಅವಕಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಬಾರಿಯಿಂದ ಇಲ್ಲಿಯೇ ಈ ಪೂಗ ಪೂಜೆ ಮತ್ತು ಬೆಳ ಸಮರ್ಪಣೆಯನ್ನು ಇಲ್ಲಿಯೇ ಮೊದಲಾಗಿ ಏರ್ಪಡಿಸಲಾಗಿದೆ. ಒಳ್ಳೆ ರೀತಿಯಿಂದ ಆಗಿದೆ. ಆ ಪೂಗ ಪೂಜೆಯ ಕಾರ್ಯ ತುಂಬ ಮನಸ್ಸಿಗೆ ಸಂತೋಷ ಆಗುವಂತೆ, ಧಾನ್ಯಲಕ್ಷ್ಮಿಯ ಆವಿರ್ಭಾವ ಎನ್ನುವಂತೆ ಆಗಿದೆ. ಆ ಸಮಯದಲ್ಲಿ ನಮ್ಮ ಒಂದು 3 ಮಾತಿನಲ್ಲಿ ಆಶೀರ್ವಾದವನ್ನು ಮಾಡಿದ್ವು. ಅದೇನೆಂದರೆ ಒಳ್ಳೆ ಬೆಳೆ, ಒಳ್ಳೆ ಬೆಲೆ, ಒಳ್ಳೆ ಬುದ್ಧಿ, ಈ 3 ಬರಲಿ ಅಂತ ಪಟ್ಟಿಗೆ ಬೇಕು. ಈ 3 ಕೂಡ ಒಳ್ಳೆ ಬೆಳೆ, ಅದಕ್ಕಿಂತ ಒಳ್ಳೆಯ ಬೆಲೆ, ಇದೆರಡಕ್ಕಿಂತ ಒಳ್ಳೆಯ ಬುದ್ಧಿ. ಮೊದಲನೇದು 2 ಇದ್ದು 3ನೇದು ಇಲ್ಲದೆ ಇದ್ದರೆ ಮುಂದೆ ನಾವು ಹೇಳಬೇಕಾಗಿಲ್ಲ ಅಂತ. ಹಾಗೆ ಆಗಬಾರ್ದು. ಹಾಗಾಗಿ ಈ 3 ಸೇರಲಿ, ಈ 3 ಸೇರಿ ಹೋಬಳಿ ಇನ್ನಷ್ಟು ಸಮೃದ್ಧವಾಗಲಿ. ಬೇಕಾದಷ್ಟು ನೀವು ಗುರುಪೀಠಕ್ಕೆ ಸಮರ್ಪಣೆಗಳನ್ನು ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಇನ್ನೂ ಕೂಡ ಮುಂದೆ ನೀವು ಮಾಡಲಿಕ್ಕಿದ್ದೀರಿ. ನಿಮಗೆ ತುಂಬ ಶಕ್ತಿಯನ್ನು ರಾಮ ಕೊಡಬೇಕು. ನೀವು 1 ಕೊಟ್ಟಲ್ಲಿ ನಿಮಗೆ 100 ಸಿಗುವಂತೆ, ಸ್ವರ್ಣವೃಷ್ಟಿಯೇ ನಿಮ್ಮ ಮೇಲೆ ಆಗುವಂತೆ ಆ ಪರಂಪರೆ ನಮ್ಮದು. ಆದಿಶಂಕರಾಚಾರ್ಯರ ಕಥೆ ನೀವು ಕೇಳಿದ್ದೀರಿ. ಒಣಗಿದ ನೆಲ್ಲಿಕಾಯಿ ಕೊಟ್ಟವಳಿಗೆ ಅವಳ ಮನೆಯ ಮೇಲೆ ಬಂಗಾರದ ನೆಲ್ಲಿಕಾಯಿಗಳ ಮಳೆಯನ್ನು ಕರೆದವರು ಶಂಕರಾಚಾರ್ಯರು. ಅವರ ಪರಂಪರೆ ಇದು. ಹಾಗಾಗಿ ನೀವು ನೆಲ್ಲಿಕಾಯಿ ಎಲ್ಲ ಅಡಿಕೆಕಾಯಿ ಬೆಳೆ ಸಮರ್ಪಣೆ ಮಾಡ್ತಾ ಇದ್ದೀರಿ, ನೀವು ಈ ರೂಪದಲ್ಲಿ ಕೊಡ್ತಾ ಇದ್ದೀರಿ. ನಿಮ್ಮ ಮೇಲೆ ಕೂಡ ಅಂಥ ಸ್ವರ್ಣವೃಷ್ಟಿ ಆಗಲಿ, ಹಾಗೆ ಬಂಗಾರದ ಮನಸ್ಸು ಕೂಡ ನಿಮಗೆ ಬರಲಿ. ಬಂಗಾರದ ಮಳೆ ಮತ್ತು ಬಂಗಾರದ ಮನಸ್ಸು, ಬಂಗಾರದಂಥ ಹೃದಯ ಅದು ನಿಮಗೆಲ್ಲರಿಗೂ ಬರಲಿ ಎಂಬುದಾಗಿ ಈ ಸಮಯದಲ್ಲಿ
ಆಶೀರ್ವದಿಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ರಾಮ.